ವೀಕ್ಷಕರೇ, ಜಿ ಕನ್ನಡ ವಾಹಿನಿಯ ಖ್ಯಾತ ನಿರೂಪಕಿಯಾಗಿರುವ ಆಂಕರ್ ಅನುಶ್ರೀ ಮತ್ತು ರೋಷನ್ ಅವರು ನಿನ್ನೆ ತಾನೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರೋದು ನಮ್ಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಒಂದು ರೀತಿಯಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರೇ ನಿರೂಪಕಿ ಅನುಶ್ರೀ ಮತ್ತು ರೋಷನ್ ಅವರು ಒಂದಾಗಲು ಕಾರಣ ಅಂತ ಹೇಳ್ಬೋದಾಗಿದೆ. ಯಾಕಂದ್ರೆ ಯುವ ರಾಜ್ಕುಮಾರ್ ಅವರ ಪತ್ನಿ ಶ್ರೀದೇವಿ ಭೈರಪ್ಪ ಅವರ ಬಾಲ್ಯದ ಗೆಳೆಯ ಕೂಡ ಆಗಿದ್ದ ರೋಷನ್ ಅವರು ಪುನೀತ ಪರ್ವ ಕಾರ್ಯಕ್ರಮದಲ್ಲಿ ಆಂಕರ್ ಅನುಶ್ರೀ ಅವರಿಗೆ ತುಂಬಾನೇ ಹತ್ತಿರವಾಗಿದ್ದರು ಅಂತ ಹೇಳ್ಬೋದಾಗಿದೆ. ಸೊ ಎಲ್ಲವೂ ಕೂಡ ವಿಧಿಲಿಖಿತ ಅನ್ನೋದು ಇದಕ್ಕೆ ಅಂತ ಅನಿಸುತ್ತೆ. ಪುನೀತ್ ರಾಜ್ಕುಮಾರ್ ಅವರು ಇಲ್ಲ ಅಂದ್ರೂ ಕೂಡ ಪುನೀತ ಪರ್ವ ಕಾರ್ಯಕ್ರಮದ ಮೂಲಕವಾದ್ರೂ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರೇ ಇವರಿಬ್ಬರನ್ನು ಕೂಡ ಒಂದು ಮಾಡಿದ್ದಾರೆ ಅಂತಾನೆ ಹೇಳ್ಬಹುದಾಗಿದೆ. ವೀಕ್ಷಕರೇ, ನಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಆಂಕರ್ ಅನುಶ್ರೀ ಮತ್ತು ರೋಷನ್ ರಾಮಮೂರ್ತಿ ಇಬ್ಬರು ಕೂಡ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿಯಾಗಿದ್ದು ನಿನ್ನೆ ತಾನೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಇವರಿಬ್ಬರು ಕೂಡ ಸೆಲೆಬ್ರಿಟಿ ಆಗಿದ್ದರು. ತುಂಬಾನೇ ಸರಳವಾಗಿ ವಿವಾಹ ಆಗಿರುವ ಇವರಿಬ್ಬರು ಕೂಡ ಶಿವಣ್ಣ ಮುಖಾಂತರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಆಶ್ರಮವಾಗಿರುವ ಶಕ್ತಿಧಾಮಕ್ಕೆ ಹಣವನ್ನ ತಲುಪಿಸಿದ್ದು ನಿಜವಾಗ್ಲೂ ಅನುಶ್ರೀ ಅವರು ತನ್ನ ಮದುವೆಯಲ್ಲಿ ಕೂಡ ಸಾರ್ಥಕತೆ ಮೆರೆದಿದ್ದಾರೆ ಅಂತಾನೆ ಹೇಳ್ಬಹುದಾಗಿದೆ. ಹೌದು ವೀಕ್ಷಕರೇ, ಆಂಕರ್ ಅನುಶ್ರೀ ಅವರು ತಮ್ಮ ಮದುವೆಯನ್ನ ತುಂಬಾನೇ ಸಿಂಪಲ್ ಆಗಿ ನೆರವೇರಿಸಿ ಸುಮಾರು 3,01,000 ರೂಪಾಯಿ ಹಣವನ್ನ ಅಪ್ಪು ಬಾಸ್ ಅವರ ಶಕ್ತಿಧಾಮಕ್ಕೆ ನೀಡಿದ್ದು ಇದನ್ನ ಶಿವರಾಜ್ ಕುಮಾರ್ ಅವರು ಅನಾಥ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಉಪಯೋಗಿಸಲಿದ್ದಾರೆ ಅಂತ ಹೇಳಲಾಗ್ತಿದೆ. ವೀಕ್ಷಕರೇ, ನಿಮ್ಗೆ ಇದರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.